ಹಲೋ ಫ್ರೆಂಡ್ಸ್, ಸಾಯಂಕಾಲ 6 ಗಂಟೆ ಆಗಿದೆ. ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಸಾಯಂಕಾಲ 6 ಗಂಟೆ ಇದು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಆಮೇಲೆ ಅಡುಗೆ ರೆಡಿ ಮಾಡಬೇಕು. ಇವತ್ತೇನು ಅಡುಗೆ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಏನನ್ನ ಮಾಡೋಣ ಅಂತ ಮಕ್ಕಳೆಲ್ಲ ಓದ್ಕೊತಾ ಇದ್ದಾರೆ. ರೆಡಿ ಆದಮೇಲೆ ಮಕ್ಕಳು ಓದ್ಕೊತಾ ಇದ್ದಾರೆ. ಅಡುಗೆಗೆಲ್ಲ ಇನ್ನು ರೆಡಿ ಮಾಡಬೇಕು. ನೋಡಿ, ಮಕ್ಕಳು ಓದ್ಕೊತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಓದ್ಕೊತಾರೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗೆ ಗೊತ್ತಾ, ಇವಾಗ ಶುಕ್ರವಾರ ಸಾಯಂಕಾಲ 6 ಗಂಟೆ ಆಗಿದೆ. ಸಾಯಂಕಾಲ 6 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಿಚನ್ಗೆ ಏನಕ್ಕೆ ಬಂದೆ, ಕಿಚನಲ್ಲಿದ್ದೀನಿ. ಹಾಲಿಕ್ಕಿದ್ದೀನಿ, ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗಿಂದ 6 ಗಂಟೆ ಆಗಿದೆ ಸಾಯಂಕಾಲ, ಶುಕ್ರವಾರ. ಇವಾಗಿಂದ ರಾತ್ರಿ 10 ಗಂಟೆವರೆಗೂ ಏನೆಲ್ಲ ನಡೆಯುತ್ತೋ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ಟಿಫನ್ನು ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನ ಏನೂ ಮಾಡಿಲ್ಲ ಫ್ರೆಂಡ್ಸ್. ರಾತ್ರಿ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ, ಅದಕ್ಕೆ ಅನ್ನ ಮಾಡಿದ್ದೆ ಮಧ್ಯಾಹ್ನ. ಆಮೇಲೆ ನೋಡಿ, ಅಕ್ಕ ಅವ್ರ ಮನೆಯಿಂದ ದೋಸೆ ಹಿಟ್ಟು ಎತ್ಕೊಬಂದು ದೋಸೆ ಹಾಕ್ಕೊಂಡು ತಿಂದಿದ್ದಾರೆ. ಅವರೇ ಅನ್ನ ಸಾಂಬಾರು ತಿಂದಿಲ್ಲ, ನಾನೇನೋ ಅದೇ ತಿಂದೆ. ಅವ್ರು ಮಾತ್ರ ದೋಸೆ ಹಾಕ್ಕೊಂಡು ತಿಂದಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ನಾನು ಮೆಂತ್ಯ ಸೊಪ್ಪಿತ್ತು. ಮೆಂತ್ಯ ಸೊಪ್ಪು ನೆನ್ನೆ ಎಲ್ಲ ಮೆಂತ್ಯ ಬಾತ್ ಮಾಡಿದ್ದೆ. ಮತ್ತು ಆಲೂಗಡ್ಡೆ ಗೊಜ್ಜು ಮತ್ತು ಮೆಂತ್ಯ ಗೊಜ್ಜು ಮಾಡಿದ್ದೆ. ಇವಾಗ ಇನ್ನೂ ಸ್ವಲ್ಪ ಮೆಂತ್ಯ ಸೊಪ್ಪಿದೆ. ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಎಲ್ಲ ಹಾಕಿ ಮಾಡ್ತೀನಿ. ಏನಂದರೆ ಇದು ಸಣ್ಣಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡು ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್. ಟೀ ಮಾಡ್ತಾ ಮೆಂತ್ಯ ಸೊಪ್ಪು ಬಿಡಿಸಿ ನೀರಲ್ಲಿ ಹಾಕಿದ್ದೀನಿ. ಇದನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಮೆಂತ್ಯ ಸೊಪ್ಪು. ಚಪಾತಿಗೆ ಇಲ್ಲ ಅಂದರೆ ಕ್ರೀಡಕ್ಕಾಗಲ್ಲ ಚಪಾತಿ. ಕಡ್ಡಿ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಕಡ್ಡಿ ಎಲ್ಲನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು, ಜಾಂಡೀಸ್ಗೆಲ್ಲ ಒಳ್ಳೆಯದು. ನಾನು ಮೊನ್ನೆ ಒಂದು ಕಟ್ಟು ತಗೊಂಡಿದ್ದೆ ಫ್ರೆಂಡ್ಸ್, ವೇಸ್ಟ್ ಆಗುತ್ತೆ ಅಂತ. ನೆನ್ನೆ ಪಲಾವ್ಗೆ ಮತ್ತು ಆಲೂಗಡ್ಡೆ ಗೊಜ್ಜಿಗೆ ಎಲ್ಲ ಹಾಕಿದ್ದೆ. ಇವಾಗ ವೇಸ್ಟ್ ಆಗಿಬಿಡುತ್ತೆ ಅಂತ ಅದಕ್ಕೆ ಚಪಾತಿಗೆ ಹಾಕಿ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು, ಆ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚಪಾತಿ ತೀಡಕ್ಕೆಲ್ಲ ಈಸಿ ಆಗುತ್ತೆ. ಇಲ್ಲಾಂದರೆ ತೀಡಕ್ಕೆ ಕಷ್ಟ ಆಗುತ್ತಲ್ಲ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಮಕ್ಕಳು ತಿಂತಾರೆ ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ಅಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇಲ್ಲ. ಬೇಕು ಅಂದರೆ ಸಾಸ್ ಇದೆ, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಸಾಸ್ ಇದೆ, ಅದೇ ಒಂಚೂರು ಹಾಕ್ಕೊತೀನಿ ಖಾರಕ್ಕೆ. ಚಟ್ನಿ ಏನು ಬೇಕಾಗಿಲ್ಲ, ನೋಡೋಣ ಗ್ರೀನ್ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಬಿಟ್ಟು ಚಪಾತಿ ಹಿಟ್ಟು ಇಸ್ಕಿಕ್ಬಿಟ್ರೆ ಇವಾಗಿನ್ನ
ಟೈಮು ಇವಾಗಿನ್ನ 7 ಗಂಟೆ ಫ್ರೆಂಡ್ಸ್. ಇನ್ನೂ ಟೈಮ್ ಇದೆ, ಇನ್ನೂ ಟೈಮ್ ಊಟ. ಇನ್ನು ನಾಳೆ ಬೇರೆ ಶನಿವಾರ, ಮಕ್ಕಳಿಗೆ ಸ್ಕೂಲ್ ಇಲ್ಲ. ಸೆಕೆಂಡ್ ಸ್ಯಾಟರ್ಡೆ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಲೇಟಾಗಿ ಎದ್ದೇಳ್ತಾರೆ. ಇವಾಗ ಲೇಟಾಗಿ ತಿಂದ್ರೂ ಪರವಾಗಿಲ್ಲ. ಆಮೇಲೆ ನಮ್ಮ ಯಜಮಾನ್ರು ಪಾಪ ಲೇಟಾಗಿ ಬರ್ತಾರೆ. ಇವಾಗೇ ಮಾಡಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ. ಅದಕ್ಕೆ ಹಿಟ್ಟೆಲ್ಲ ಇಸ್ಕಿಕ್ತೀನಿ, ಎಲ್ಲ ಕಟ್ ಮಾಡಿ ತಿನ್ನೋ ಟೈಮ್ಗೆ ಮಾಡ್ತೀನಿ. ನೋಡೋಣ. ಮೊನ್ನೆ ಒಂದ್ಸರಿ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್, ಅದು ಹೆಂಗೆ ಮಾಡೋದು ಅಂತ ನಾನೇ ಮರೆತುಬಿಟ್ಟಿದ್ದೀನಿ. ವಿಡಿಯೋ ಹಾಕಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ. ನೆನೆಸ್ಕೊಂಡು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗ್ರೀನ್ ಚಟ್ನಿ. ಮಕ್ಕಳು ರೂಮಲ್ಲಿ ಓದ್ಕೊತಾ ಇದ್ದಾರೆ. ಇನ್ನು ಎಕ್ಸಾಮು 20ನೇ ತಾರೀಕು ಎಕ್ಸಾಮ್ ಇದೆ ಫ್ರೆಂಡ್ಸ್. 20ನೇ ತಾರೀಕು ಎಕ್ಸಾಮು, 26ನೇ ತಾರೀಕು ಎಕ್ಸಾಮ್ ಮುಗ್ದೋಗುತ್ತೆ. ಆಮೇಲೆ ಮಕ್ಕಳಿಗೆ ರಜಾ. ಒಂದು 10 ದಿನ ಇಲ್ಲ, 26ನೇ ತಾರೀಕುವರೆಗೂ ಸ್ಕೂಲ್ ಇರುತ್ತೆ, ಎಕ್ಸಾಮು. ಅದಕ್ಕೆ ಮಕ್ಕಳು ಓದ್ಕೊತಾ ಇದ್ದಾರೆ ರೂಮಲ್ಲಿ. ನೋಡಿ ಬಾಗಿಲು ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ಚಪಾತಿ ಹಿಟ್ಟು ತಗೊಂಡಿದ್ದೀನಿ, ಈರುಳ್ಳಿ, ಮೆಂತ್ಯ ಸೊಪ್ಪು. ನೋಡಿ ಫ್ರೆಂಡ್ಸ್, ಇದು ರೆಡ್ ಚಿಲ್ಲಿ. ಅಂದರೆ ಫ್ರೈಡ್ ರೈಸ್ಗೆ ಎಲ್ಲ ಹಾಕೋಕ್ಕೆಲ್ಲ ತಂದಿಕೊಂಡಿದ್ರಲ್ಲ, ಇವಾಗ ಇದು ಖಾರಕ್ಕೆ ಇದನ್ನ ಹಾಕಿದ್ರೆ ಏನು ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ, ಗ್ರೀನ್ ಚಿಲ್ಲಿ ಏನೋ ಐತೆ, ರೆಡ್ ಚಿಲ್ಲಿನೂ ಐತೆ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳು ಬಾಯಿಗೆ ಸಿಗುತ್ತೆ, ತಿನ್ನೆಲ್ಲ ಬಿಡಿಸಿ ಕೊಡಬೇಕು. ಇದು ಸಾಸ್ ಹಾಕ್ಬಿಟ್ರೆ ಏನು ಬಿಡಿಸ್ಕೊಡಂಗಿಲ್ಲ, ಚಟ್ನಿನೂ ಏನು ಬೇಕಾಗಿಲ್ಲ, ಹಂಗೆ ತಿಂತಾರೆ. ಅದಕ್ಕೆ ಸಾಸೇ ಹಾಕ್ಕೊತೀನಿ. ಇವಾಗ ಹಿಟ್ಟು ಕಲಸಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೆಂತ್ಯ ಪರೋಟಾಗೆ ನೋಡಿ, ಮೆಂತ್ಯ ಪರೋಟಾಗೆ ಸೊಪ್ಪು, ಈರುಳ್ಳಿ, ಮೆಂತ್ಯ ಸೊಪ್ಪು, ಈರುಳ್ಳಿ, ಆಮೇಲೆ ಉಪ್ಪು ಒಂಚೂರು, ಇದು ಗ್ರೀನ್ ಚಿಲ್ಲಿ ಒಂಚೂರು ಫ್ರೆಂಡ್ಸ್. ಇದು ರೆಡ್ ಚಿಲ್ಲಿ, ಇದು ಸ್ವೀಟ್ ಆಗೂ ಇರುತ್ತೆ, ಅದಕ್ಕೆ ಒಂಚೂರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ನೀರು ಬೇಕೋ ಅಷ್ಟು. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೊಂಡಿದ್ದೀನಿ. ಮೆಂತ್ಯ ಸೂಪರಾಗಿ ಕಾಣಿಸ್ತೈತಲ್ಲ. ಇವಾಗ ಚಪಾತಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೆಂತ್ಯ ಚಪಾತಿ ಮಾಡ್ಕೊಂಡಿದ್ದೀನಿ. ಇದು ಈರುಳ್ಳಿ ಹಾಕಿದ್ದೀನಲ್ಲ, ಸ್ವಲ್ಪ ಜಾಸ್ತಿ ತೆಳ್ಳಕ್ಕೆ ಉಜ್ಜಕ್ಕಾಗಲ್ಲ, ಹುರಿದೋಗುತ್ತೆ. ನೋಡಿ, ತವ ಕಾದಿದೆ. ಒಂಚೂರು ಎಣ್ಣೆ ಹಾಕ್ಕೊಂಡು ಸೂಪರ್ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು, ಈರುಳ್ಳಿ ಬೇಯ್ತಾ ಇದ್ರೆ ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಮೆಂತ್ಯ ಸೊಪ್ಪು ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಒಂದು ಸ್ವಲ್ಪ ಕೆಂಪಗೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಸೊಪ್ಪೆಲ್ಲ ಹಾಕಿದ್ದೀರಲ್ಲ. ಈ ಕಡೆ ಒಂಚೂರು ಎಣ್ಣೆ. ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಸ್ಮೆಲ್ಲು ಬರ್ತಾ ಇದೆ ನೋಡಿ. ಈ ಥರ ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪು ಪರೋಟ, ಚಪಾತಿ ಏನನ್ನ ಅನ್ಕೋಬೋದು, ಆದರೆ ತುಂಬ ಸೂಪರಾಗಿ ಬಂದಿದೆ. ಅಂದರೆ ಇದು ಮೆಂತ್ಯ ಸೊಪ್ಪು ಬೇಯ್ತಾ ಇದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ. ಚಟ್ನಿ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಸಾಸ್ ಎಲ್ಲ ಹಾಕಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಇದೆ, ಯಾಕಂದರೆ
ಸಾಸು ರೆಡ್ ಚಿಲ್ಲಿ ಸಾಸು ಎರಡೂ ಹಾಕಿದ್ನಲ್ಲ. ಚಟ್ನಿ ಎಲ್ಲ ಏನು ಬೇಕಾಗಿಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಬೆಳಗ್ಗೆ ಮಕ್ಕಳಿಗೆ ದಿಢೀರ್ ಅಂತ ಮಾಡ್ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಮಾಡಿರೋ ವಿಧಾನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಯಜಮಾನ್ರು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಬರೀ ಚಪಾತಿ ಮಾತ್ರ ತಿನ್ನಲ್ಲ, ಅದಕ್ಕೆ ಒಂಚೂರು ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಯಾವ ಥರ ಚಟ್ನಿ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕರಿಬೇವಿನ ಸೊಪ್ಪು, 4 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದ್ದಿದ್ರೆ ಚೆನ್ನಾಗಿರೋದು. ಕೊತ್ತಂಬರಿ ಸೊಪ್ಪು ಇಲ್ಲ, ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೊಂಚೂರು ಹುಣಸೆಹಣ್ಣು, ಆಮೇಲೆ ಇದು ಆಫ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಒಂಚೂರು ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೂ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಜೀರಿಗೆನೂ ಹುಣಸೆಹಣ್ಣು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಇಲ್ಲ, ಇದ್ದಿದ್ರೆ ಚೆನ್ನಾಗಿರೋದು. ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಒಂಚೂರು ನೀರು ಹಾಕ್ಕೊಂಡು ರುಬ್ಕೊತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಲ್ಲ, ತುಂಬ ಚೆನ್ನಾಗಿ ಘಮ ಘಮ ಅಂತ ಬರ್ತೈತೆ. ನಾನು ರುಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಇನ್ನೂ ಗ್ರೀನ್ ಥರ ಇರೋದು, ತುಂಬ ಚೆನ್ನಾಗಿರೋದು. ಇವಾಗ ಚಪಾತಿ ಮಾಡ್ಕೊತೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಚಪಾತಿ ಮಾಡ್ಕೊಂಬಿಟ್ರೆ ಇವಾಗ ಟೈಮು 9:15 ಆಗ್ತದೆ. 9:15 ಆಯಿತು, ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಮಾಡಿಟ್ಬಿಟ್ಟು ನಾವು ಊಟ ಮಾಡ್ತೀರಿ, ಬಂದಮೇಲೆ ಬಿಸಿ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಇನ್ನು ಮಕ್ಕಳು ಇರೆಲ್ಲ ನಿದ್ದೆ ಮಾಡಿಬಿಡ್ತಾರೆ. ನಿದ್ದೆ ಮಾಡಲ್ಲ, ಮತ್ತು ಸಾಯಂಕಾಲ ಸ್ಕೂಲಿಂದ ಬಂದು ನಿದ್ದೆ ಮಾಡವ್ರೆ. ಆದರೆ ಹೊಟ್ಟೆ ಹಸಿವು ಟೈಮ್ಗೆ ತಿನ್ನಬೇಕಲ್ಲ, ಅದಕ್ಕೆ ಚಪಾತಿ ಮಾಡ್ಕೊಂಬಿಡ್ತೀನಿ. ಓಕೆ ಫ್ರೆಂಡ್ಸ್, ಚಪಾತಿ ಮಾಡಿದ್ದೆಲ್ಲ ಆಯಿತು ನೋಡಿ. ಚಪಾತಿ ಮಾಡಿದ್ದೆಲ್ಲ ಆಯಿತು, ಇನ್ನು ಊಟ ಮಾಡಬೇಕು. ನೋಡಿ ಊಟ ಮಾಡೋಣ, ನಡಿ ಎಲ್ಲ ಎತ್ಕೊಬೋಣ. ನೋಡಿ ಫ್ರೆಂಡ್ಸ್, ಚಪಾತಿ ಮೆಂತ್ಯ ಚಪಾತಿ ಸೂಪರ್ ಆಗಿರುತ್ತೆ. ಇವಾಗ ಊಟ ಮಾಡ್ತೀರಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಬರೋದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬಂದಮೇಲೆ ಅವ್ರಿಗೆ ಮಾಡ್ಕೊಡ್ತೀನಿ ಬಿಸಿ. ಇವಾಗ ನಾವು ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಚಟ್ನಿಗೆ, ಚಪಾತಿಗೆ, ಮೆಂತ್ಯ ಪರೋಟಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಖಾರವಾಗಿ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ಊಟ ಮಾಡಿದ್ದೆಲ್ಲ ಆಯಿತು. ಅವಳು ನೋಡು ಡ್ಯಾನ್ಸ್ ಮಾಡ್ತಾವಳೆ. ನಾಳೆ ರಜಾ ಇದೆಯಲ್ಲ, ಶನಿವಾರ ನಾಳೆ ರಜಾ ಇದೆ. ತಿನ್ಬಿಟ್ಟು ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತೀನಿ. ನಮ್ಮ ಯಜಮಾನ್ರು ಬರ್ತಾರೆ. ಮೆಂತ್ಯ ಪರೋಟ ಹೆಂಗಿದೆ ಅಂತ ಕೇಳೋಣ ಅನ್ಕೊಂಡೆ ವಿಡಿಯೋದಲ್ಲಿ. ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಫೋನ್ ಮಾಡಿದ್ರು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ.
ಅದಕ್ಕೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಡಿಯೋಗಳೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ 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 ಹೇಳ್ತೀನಿ. ಬಾಯ್ ಬಾಯ್.